ಇರ್ತಕ್ಕಂಥದ್ದಂತೂ ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲಯನ್ಸ್ಗೆ ಸ್ವಲ್ಪ ಒಳ್ಳೆಯ ವಾತಾವರಣವನ್ನು ಜನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಜನರ ಮಧ್ಯೆ ಮತ್ತು ಮೋದಿಯವರ ಮಧ್ಯೆ ನಡೆದಂಥ ಒಂದು ಚುನಾವಣೆ. ಯಾಕಂದರೆ ಜನ ಬೇಸತ್ತಿದ್ದಾರೆ. ವಿಶೇಷವಾಗಿ ನಮ್ಮ ರೈಸು, ಆಮೇಲೆ ರೈಸ್ ಜೊತೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಮತ್ತು ಡೆಮಾಕ್ರಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇದೆ, ಪೆಟ್ಟು ಬೀಳ್ತಾ ಇದೆ. ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಅಟಾನಮಸ್ ಬಾಡೀಸನ್ನು ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಜನ ರೊಚ್ಚಿಗೆದ್ದು ತಾವಾಗೆ ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲಯನ್ಸ್ಗೆ. ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ. ನಾವು BJPಗೆ ಅಧಿಕಾರದಲ್ಲಿ ಬರ್ತಕ್ಕಂಥ ತಡೀತಕ್ಕಂಥ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲಯನ್ಸ್ನಲ್ಲಿ ಬಂದಿದೆ. ಅದಕ್ಕೆ ನೋಡೋಣ 2004ನೇ ತಾರೀಕು 4 ಜೂನ್ ಎಲ್ಲ ಹೊರಗಡೆ ಬರ್ತಿದ್ವಿ. ನಾವು ಮುಂದಿನ ಕ್ರಮ ಏನು ಮಾಡಬೇಕು ಅದು ಚುನಾವಣೆ ನಂತರ. ಸರ್, ಇಂಡಿಯಾಗೆ ಎಷ್ಟು ಬರ್ತದೆ ಅಂತ ಅನಿಸ್ತದೆ ನಮಗೆ ಈಗಿನ ಪ್ರಕಾರ? ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ. ಯಾಕಂದ್ರೆ ಪಾಲಿಟಿಕ್ಸ್ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಭಾಳ ವಿರಳ. ಮೋದಿಗೆ ಹೆಂಗೆ ಗೊತ್ತಾಗ್ಯದು ಕನಸ್ಬಿಡೋದು 400 ಪಾರ್ ಅಂತ. ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡ್ಕೊಳ್ಳುವಾಗ, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ನಿಮ್ಮ ಪ್ರಕಾರ ಕಡಿಮೆನೋ ಇಲ್ಲಿ ಬರೋದು, ನಾವು ಜಾಸ್ತಿ ಬರ್ತೇವೆ ನೀವು ಹೇಳೋದು. ಈಗ ಅವರೇ ನಿನ್ನೆ ಜೋಶಿನೇ ಒಪ್ಕೊಂಡಿದ್ದಾರೆ 4 ಬರ್ತಾವೆ. ಅದು ನಮ್ಮ ಇನ್ಕ್ರೀಸ್ ಆಯಿತು, ಅವರು ಡಿಕ್ರೀಸ್ ಆಯ್ತಲ್ಲ. ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಮ್ಮಲ್ಲಿ 2 ಇದ್ದು, ಜಾಸ್ತಿ ಬರ್ತಾವೆ ಕಡಿಮೆ ಬರ್ತಾವೆ. ಅದೇ ರೀತಿಯಾಗಿ ನಮ್ಮ DMK ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ. ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಆಘಾಡಿಗೆ ಮೋರ್ ದೆನ್ 50% ಬರ್ತದೆ. ಮತ್ತು ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿಂದ ಬರ್ತದೋ ನನಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ನಾವು ರಾಜಸ್ಥಾನದಲ್ಲಿ 0 ಇದ್ದೇವೆ 3 ಸಲ. ಈ ಸಾರಿ ಮಿನಿಮಮ್ ನಾವು 7-8 ಮೇಲೆ ಬರ್ತದೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು 2 ಇದ್ದೇವೆ, ಅಲ್ಲೂ ಕೂಡ ಒಂದು ಗೇನ್ ಮಾಡ್ಕೊಂಡಿದ್ದೇವೆ. ಛತ್ತೀಸ್ಗಢನಲ್ಲೂ ನಮ್ಮದು ಗೇನ್ ಇದೆ. ಹೀಗೆ ಎಲ್ಲಿ ಮೊದಲು ಅವ್ರಿಗೆ 100% ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದ್ದಾರೆ. ಎಲ್ಲಿ ನಾವು 0-1ರಲ್ಲಿದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ, ಆಗಿದೆ. ಬಟ್ ಯಾವ ಆಧಾರ ಮೇಲೆ ಅವರದು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇಂಡಿಯಾ ಅಲಯನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳು ಇದೆ. ಸರಿ ಹಿಂಗೆ ಹೇಳ್ತಾರೆ. ನಾವು ಅದಕ್ಕೆ 10 ಸಲ ಉತ್ತರ ಕೊಟ್ಟಿದ್ದೇವೆ. ಪದೇ ಪದೇ ಹಿಂದೂ ಮುಸ್ಲಿಂ ರಾಮು ಇದೆ. ಏನು ರಾಮನ ವಿರುದ್ಧ ಇದ್ದೇವೆ ನಾವೆಲ್ಲ?
ನೋಡಿ, ಈ ದೇಶದಲ್ಲಿ ಎಲ್ಲ ಧರ್ಮಕ್ಕೆ ಸರಿಸಮಾನವಾದಂಥ ಅಧಿಕಾರ ಇದೆ. ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಸಂವಿಧಾನ ಇರೋದ್ರಿಂದ ಎಲ್ಲ ಧರ್ಮದವರಿಗೆ ಸಮಾನ ರೆಸ್ಪೆಕ್ಟ್ ಇದೆ ಮತ್ತು ಅವರವರ ನಂಬಿಕೆ ಪ್ರಕಾರ ಅವರವರ ಫೇತ್ ಅಂತ ನಾವೇನು ಹೇಳ್ತೇವೆ, ಆ ನಂಬಿಕೆ ಇಟ್ಟವರು ನ್ಯಾಚುರಲಿ ಹೋಗ್ತಾರೆ. ಒಂದು ದೇವ್ರಿಗೆ ನಿಮ್ಮ ನಂಬಿಕೆ ಇರ್ಬೋದು, ಇನ್ನೊಂದು ದೇವ್ರಿಗೆ ಅವ್ರ ಹರಕೆ ಪಡಿಬೋದು, ಇನ್ನೊಂದು ದೇವ್ರಿಗೆ ನಮ್ಮ ಮನೆ ದೇವರು ಇದು ಅದ ಅಂತ ಹೇಳ್ತಾರೆ. ಹಂಗೆಲ್ಲರದು ಬೇರೆ ಬೇರೆ. ನಮ್ಮ ದೇಶದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಸೊ ಪ್ರತಿಯೊಬ್ಬರು ಅವರವರು ದೇವತೆಗೆ ನಡ್ಕೊಳ್ತಾರೆ. ಅದಕ್ಕೆ ನಾವು ಯಾಕೆ ಅಡ್ಡಿ ಬರೋಣ? ಬಂದೂ ಇಲ್ಲ. ಅವ್ನು ಕ್ರಿಯೇಟ್ ಮಾಡೋದು ಮೋದಿಜಿ ಕ್ರಿಯೇಟ್ ಮಾಡ್ತಾರೆ. ಏನು ಹಿಂಗೆ ಹೇಳಿದ್ರೆ ನನಗೆ ವೋಟ್ ಪೊಲರೈಸ್ ಆಗ್ತಾರೆ. ಬಟ್ ದಟ್ ಈಸ್ ನಾಟ್ ಗುಡ್. ಇಂಥ ಟೈಮ್ನಲ್ಲೇ ಅವ್ರು ಮಾತಾಡಬಾರ್ದು. ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಸ್ಟೇಟ್ಸ್ಮನ್ ಹಾಗೆ ಬಿಹೇವ್ ಮಾಡಬೇಕೆ ಹೊರತಾಗಿ ನೀವು ನಿಮ್ಮ ಎಕ್ಸ್ರೇ ಮಾಡ್ತಾರೆ, ನಿಮ್ಮ ಮನೆ ಒಳಗೆಲ್ಲ ಬಂಗಾರ ಹುಡುಕ್ತಾರೆ, ಬೆಳ್ಳಿ ಹುಡುಕ್ತಾರೆ, ದುಡ್ಡು ಹುಡುಕ್ತಾರೆ. ನಿಮ್ಮಲ್ಲಿ 2 ಎಕರೆ ಜಮೀನು ಇದ್ದರೂ 1 ಎಕರೆ ಜಮೀನು ಕಸ್ಕೊಳ್ತಾರೆ. ನಿಮ್ಮಲ್ಲಿ 2 ಎಮ್ಮೆಗಳಿದ್ದು ಅಂದ್ರೆ 1 ಎಮ್ಮೆ ಮುಸಲ್ಮಾನರಿಗೆ ಕೊಡ್ತಾರೆ. ಇದು ಹಿಂಗೆ ಹೇಳೋ ಮಾತು. ನನಗಂತೂ 53 ವರ್ಷದಲ್ಲಿ ನಾನು ಇಂಥದ್ದು ಕಂಡೇ ಇಲ್ಲ. ಅಲ್ಲ, ಎಲೆಕ್ಷನ್ ಕಮಿಷನ್ನೇ ಮೊನ್ನೆ ವಾರ್ನ್ ಮಾಡಿತ್ತು ಸರ್, ಈ ತರ ರಿಲಿಜಿಯಸ್ ಇದು 2 ಪಾರ್ಟಿಗಳಿಗೆ ರಿಲಿಜಿಯಸ್ ಇದ್ರ ಬಗ್ಗೆ ಮತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದನ್ನು ಬಿಡಬೇಕು. ಅರೆ, ನಾನೇ ಫಸ್ಟ್ ರೇಸ್ ಮಾಡಿದವು. ನಾನೇ 2 ಲೆಟರ್ ಬರೋದಿಲ್ಲ. ಅವ್ರ ಪಾರ್ಟಿಯವರು ಏನು ಮಾಡ್ಯಾರೋ ಗೊತ್ತಿಲ್ಲ. ನಾವೇ ಬರೆದಿದ್ದೇವೆ ಲೆಟರ್. ನಾವು ಡಾಟಾ ಅದ್ರ ಮೇಲೆ ಬರೆದಿದ್ದೆವು. ಎಲ್ಲ ನಿಮಗೇನು ಎಲೆಕ್ಟೆಡ್ ಮೆಂಬರ್ಸ್ ಡಾಟಾ ಮೇಲೆ ನೀವು ಅನೌನ್ಸ್ ಮಾಡ್ತೀರಿ, ಕ್ಯಾಂಡಿಡೇಟ್ ಇಷ್ಟು ಮತದಿಂದ ಗೆದ್ದ, ಇಷ್ಟು ಮತ. ಅದು ಹೆಂಗೆ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಸೊ ಇವೆಲ್ಲ ಹಿಂಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ಕಮಿಷನ್ಗೂ ನಾವು ಬರೆದಿದ್ದೇವೆ. ನೀವು ನಮಗೆ ಹೇಳ್ತೀರಿ. ಬ್ಲ್ಯಾಂಟೆಂಟ್ಲಿ ನಮ್ಮ ಮೋದಿಯವರು ಎಲ್ಲ ಕಡೆ ಹೇಳ್ತಾರೆ, ಹಿಂದೂ ಮುಸಲ್ಮಾನ್ ಹೇಳ್ತಾರೆ, ನಮಗೆ ಬೈತಾರೆ. ಗಾಂಧಿ ಫ್ಯಾಮಿಲಿ ಅಧಿಕಾರ ಬಿಟ್ಟು ಎಷ್ಟೋ ವರ್ಷ ಅವರೇನು ಒಂದು ಮಂತ್ರಿನೂ ಇಲ್ಲ 89 ಇಲ್ಲಿವರೆಗೆ. ಆದರೂ ಇವ್ರು ಹೇಳೋದು ಬಿಡೋದಿಲ್ಲ. ಮೊದಲಂತೂ ಹೇಳ್ತಿದ್ದಿಲ್ಲ, ಖತಮ್ ಹೋಗೆ ನಾಮೋ ನಿಶಾನ್ रहता ಕಾಂಗ್ರೆಸ್ ಕಾ ಅಂತ ಹೇಳ್ಬೋದು 10 ವರ್ಷ ಬಂದು. ಮತ್ತು ಈಗ ತಿರುಗಿನೂ ಮತ್ತು ಕಾಂಗ್ರೆಸ್ ಬೈಯೋದಿತ್ತಂದ್ರೆ ಕಾಂಗ್ರೆಸ್ ಅಸ್ತಿತ್ವದಲ್ಲಿದೆ ಅಂದಂಗೆ ಆಯ್ತಲ್ಲ. ನಿಮ್ಗೆ ಪೈಪೋಟಿ ಮಾಡ್ತಾ ಇದೆ ಅಂತ ಅರ್ಥ ಆಯ್ತಲ್ಲ. ಸೊ ಆ ಮೋದಿ ಅವರಿಗೀಗ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ಅವರ ನಡವಳಿಕೆ ನೋಡಿದ್ರೆ ನಮಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ಬಂದು. ಮತ್ತು ಅದೇ ಮೋದಿ ಅಂತ ಹೇಳಿ ನಾವು ಪದೇ ಪದೇ ಅವರಿಗೆ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು ಮಾಡೋಕ್ಕೆ ಹೋಗೋದಿಲ್ಲ. ಅವರ ವಿಚಾರಧಾರೆ ವಿರುದ್ಧ ನಮ್ಮ ಹೋರಾಟ ಇದೆ. ಸೊ ನಮ್ಮ ವಿಚಾರಧಾರೆ ನಮ್ಮ ಜೊತೆಯಲ್ಲಿದೆ. ನಾವು ಅದಕ್ಕೆ ಈಗೆಲ್ಲ ನಾನೇ ಒಂದು 53-54 ವರ್ಷದಿಂದ ಅದನ್ನು ಫಾಲೋ ಮಾಡ್ತೇವೆ. ಉಳಿದವರು ಫಾಲೋ ಆ ವಿಚಾರಧಾರೆ ಬಿಟ್ಟು ನಾವು ಹೋಗೋದಿಲ್ಲ. ಅವರಿಗೇನು ಯಾವ ವಿಚಾರಧಾರೆ ಮೇಲೆ ನಂಬಿಕೆ ಇದೆ ಅದನ್ನು ಮಾತಾಡಲಿ. ಬಟ್ ಅದು ಬಿಟ್ಟು ಚಿಲ್ಲರೆ ಮಾತಾಡ್ಕೊತ ಹೋದರೆ ಅದು ನಿಜವಾಗ್ಲೂ ಅವರಿನ್ನೂ ಗೌರವ ತರೋದಿಲ್ಲ. ನಮ್ಮ ದೇಶದ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಈ ರೀತಿಯಾಗಿ ಮಾಡ್ತಾ ಇದ್ರೆ ಹೊರಗಡೆ ಏನು ಮೆಸೇಜ್ ಹೋಗ್ತದೆ ಅದನ್ನು ಕೂಡ ಅವ್ರು ತಿಳ್ಕೊಂಡು. ಮೋದಿ ಅವರು ಒಂದು ಕಡೆ ಹೇಳ್ತಾರೆ ಸರ್, हम इसके ऊपर बोल रहे हैं कि बेवजह मुस्लिम वोट बैंक के लिए स्टेटमेंट किया बोल के बता रहे हैं. देखो भाई, सुप्रीम कोर्ट क्या होगी उसके ऊपर हम कमेंट नहीं करेंगे. हाई कोर्ट बिकॉज वो ऐसा है कि कोई कोर्ट भी जो जजमेंट देता है तो उसके ऊपर हम कमेंट नहीं करेंगे. अगर अपील में जाते हैं, फाइनल जजमेंट अगर आता है तब उस वक्त हम बोलेंगे भाई ये गलत है, ये सही है. अब बीच में बोलना ठीक नहीं लगता. एक और दूसरी चीज़, जो भी बैकवर्ड क्लास का, शेड्यूल कास्ट का अगर लिस्ट बनाना है तो पहले वो स्टेट असेंबली से आता है, फिर उसके बाद कमीशन के पास आता है. अगर बैकवर्ड का है तो बैकवर्ड कमीशन, अगर शेड्यूल कास्ट का है तो शेड्यूल कास्ट कमीशन,
अगर शेड्यूल ट्राइब है तो शेड्यूल ट्राइब के कमीशन के पास जाते, वहाँ पर जो सोशियोलॉजिस्ट रहते हैं, एंथ्रोपोलॉजिस्ट रहते हैं, हिस्ट्री पूरा देखकर वो निर्णय देते हैं। कभी कभी गलत भी हो जाता है तो हाई कोर्ट को जाके लोग कैंसिल कर लेके आते हैं। तो ये मामला उन्होंने लीगली किया इलीगल किया मुझे मालूम नहीं वेस्ट बंगाल में, और जिन्होंने किस आधार पर उसको कैंसिल किया वो देखना पड़ेगा। लेकिन हम तो यही कहेंगे कि बैकवर्ड हो, शेड्यूल कास्ट हो, ट्राइबल हो, उनको न्याय मिलना चाहिए, लेकिन सही लोगों को मिलना चाहिए। अब गलत लोग भी सर्टिफिकेट ले रहे हैं, गलत लोगों को भी प्रेशर में इंक्लूड कर रहे हैं, और कहीं भी गए तो आप लोगों को हम वो देंगे ये देंगे, ये सब बातें चल रही। लेकिन अब उस पर कमेंट नहीं करता, इलेक्शन होने के बाद बोलेंगे। implementation one-sided, not fulfilling constitutional duty बोल के आप कर रहे हैं इसके बाद नॉट फुलफिलिंग, constitutional मैं ऐसा बोला नहीं, कैसा आपके पास आया मालूम नहीं। देखो मैं तो ये बोल रहा हूँ, आप क्या बोले पहले फर्स्ट क्वेश्चन? अभी जो है यूनाइटेड ऑपरेशन विल फॉर्म ए स्टेबल हाँ गवर्नमेंट फॉर 10 ठीक है, क्यों वो मेरे को कोई पूछ मोदी जी पूछे, ये इतने इंडिया गठबंधन के लोग हैं, हर साल एक एक चीज प्राइम मिनिस्टर बनेंगे, और बने तो भी बाकी के लोग नाखुश रहेंगे, आपका कहना क्या है? दैट वो पूछे हमको, तब हमने ये कहा कि भाई जैसा यूपीए 10 साल हुकूमत की, क्या प्राइम मिनिस्टर बदले? 5 साल तो कंटिन्यूअस बदलने के बाद फिर रिपीट हुआ। उस वक्त भी सोनिया गांधी जी ने यही कहा कि आप कंप्लीट मनमोहन सिंह को ही कंप्लीट करने देंगे। तो यहाँ का सवाल कहाँ था एक एक साल को देने का? इसीलिए हम बोले यूनाइटेड गठबंधन मजबूत रहती है, एक दूसरे का सुन के वो भी काम करते हैं। ये लोगों में ये भय नहीं बिठाना, उनमें ये डर नहीं बिठाना कि भाई वो साल को एक प्राइम मिनिस्टर बनेंगे, क्या निर्णय लेंगे, ये लोगों को जो डरा रहे, ये डरने की चीज़ नहीं है। हम पहले करके दिखाए हैं, आज भी वो हम करेंगे। ಚುನಾವಣೆ ಮತದಾನ